ಕರಾಚಿಯಲ್ಲಿ ನಡುರಾತ್ರಿ ಪಾಪೋಶ್ ನಗರದ ಸ್ಮಶಾನದಲ್ಲಿ ನಡೆದ ಘಟನೆ. ಎಲ್ಲಿ ನೋಡಿದರಲ್ಲಿ ಕತ್ತಲೆ, ತಂಗಾಳಿ ಬೀಸ್ತಿತ್ತು. ಸ್ಮಶಾನದಲ್ಲಿ ಹೇಗೆ ಶಾಂತಿ ಹಾಗೂ ಪೀಸ್ಫುಲ್ ಆಗಿರುತ್ತೆ ಅದೇ ತರ ಇವತ್ತು ಇತ್ತು. ಆದ್ರೆ ಅದೇ ಹೊತ್ತಲ್ಲಿ ಒಬ್ಬ ಜೋರಾಗಿ ಕಿರುಚಾಡುತ್ತಾ ಸ್ಮಶಾನದಿಂದ ಹೊರಗೆ ಓಡೋದನ್ನು ಅಕ್ಕಪಕ್ಕದ ಜನರು ನೋಡ್ತಾರೆ. ಅಲ್ಲಿ ಏನು ನಡೀತಾ ಇದೆ, ಇವನ್ ಯಾರು, ಯಾಕೆ ಕಿರುಚಾಡ್ತಾ ಇದ್ದಾನಂತ ಯಾರಿಗೂ ಗೊತ್ತಿಲ್ಲ. ಯಾರು ಇವನಂತ ನೋಡೋದಕ್ಕೆ ಅಲ್ಲಿನ ಜನರು ಅವನನ್ನು ಫಾಲೋ ಮಾಡ್ತಾರೆ. ಸ್ವಲ್ಪ ಹೊತ್ತು ಚೇಸ್ ಮಾಡಿದ ತಕ್ಷಣವೇ ಆ ವ್ಯಕ್ತಿ ಇವರ ಕೈಗೆ ಸಿಕ್ಕಾಕೋತಾನೆ. ಅರೆ, ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದೇ ಸ್ಮಶಾನದಲ್ಲಿ ಕೆಲಸ ಮಾಡುವ ರಿಯಾಜ್. ಏನಾಯ್ತು ರಿಯಾಜ್, ಯಾಕೆ ಕಿರಿಚಾಡ್ತಾ ಇದ್ಯಾ ಅಂತ ಅವನ ಹತ್ರ ಕೇಳ್ತಾರೆ. ರಿಯಾಜ್ ಎಷ್ಟು ಹೆದರ್ಕೊಂಡಿದ್ದ ಅಂದ್ರೆ ಅವನ ಕೈ ಕಾಲು ನಡುಗ್ತಾ ಇತ್ತು. ಅವನ ಬಾಯಿಂದ ಒಂದು ಶಬ್ದನೂ ಹೊರಗೆ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತಿನವರೆಗೆ ಅವನನ್ನು ಅಲ್ಲೇ ಸಮಾಧಾನ ಮಾಡಿ ಕೂರಿಸಿ ಸ್ವಲ್ಪ ಹೊತ್ತಿನ ನಂತರ ಅವನ ಹತ್ರ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ. ಏನಾಯ್ತು, ಯಾಕೆ ಕಿರಿಚಾಡ್ತಾ ಇದ್ಯಾ? ಈಗ ರಿಯಾಜ್ ಬಾಯಿ ಬಿಟ್ಟ. ಅವನು ಹೇಳೋ ಮಾತನ್ನು ಕೇಳಿ ಅಲ್ಲಿ ನೆರೆದ ಜನರು ಶಾಕ್ ಆಗಿ ಅಲ್ಲೇ ನಿಂತು ಬಿಟ್ರು. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅವತ್ತು ಆ ಸ್ಮಶಾನದಲ್ಲಿ ಏನು ನಡೀತು ಅಂತ ಹೇಗೆ ಹೇಳೋದು? ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಐಡಿಯಾ ಇರ್ಬೋದು ಈ ವಿಡಿಯೋ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ. ಆದ್ರೆ ಟ್ರಸ್ಟ್ ಮೀ, ನಿಮ್ಮ ಇಮ್ಯಾಜಿನೇಷನ್ಗಿಂತಲೂ ಹೆಚ್ಚು ವರ್ಸ್ಟ್ ಆಗಿದೆ ಅಲ್ಲಿ ನಡೆದ ಘಟನೆ. ಈ ವಿಡಿಯೋ ಸ್ಟ್ರಿಕ್ಟ್ಲಿ 18+ ಆಗಿದೆ. ನೀವು ಫೇಂಟ್ ಹಾರ್ಟೆಡ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋವನ್ನು ಇಲ್ಲೇ ಸ್ಟಾಪ್ ಮಾಡಿ. ಕೊಡೋ ವಾರ್ನಿಂಗ್ ಆಲ್ರೆಡಿ ಕೊಟ್ಟಿದ್ದೀನಿ. ನಿಮ್ಮ ಹೆಚ್ಚೇನು ಟೈಮನ್ನು ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇಷ್ಟರವರೆಗೆ ಈ ಸ್ಟೋರಿಯಲ್ಲಿ ನಾನು ಬರೀ ಒಂದೇ ಹೆಸರು ಹೇಳಿರೋದು. ಆ ಹೆಸರು ಏನಂದ್ರೆ ರಿಯಾಜ್. ಈ ರಿಯಾಜ್ ಯಾರು ಅಂತ ನೋಡೋಣ. ಪಾಕಿಸ್ತಾನದ ಕರಾಚಿಯಲ್ಲಿ ನಿವಾಸಿಸುತ್ತಿದ್ದ ರಿಯಾಜ್ 28 ವರ್ಷದ ಯಂಗ್ ಹುಡುಗ. ಇವನು ಅನ್ಮ್ಯಾರಿಡ್ ಆಗಿದ್ದ. ಬಡವನಾಗಿದ್ದ ರಿಯಾಜ್ ಅಲ್ಲಿನ ಸ್ಮಶಾನದಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದ. ಇವನ ಕೆಲಸ ಏನಂದ್ರೆ ಸಮಾಧಿ ಅಗಿಯೋದು, ಅಲ್ಲಿ ಕ್ಲೀನಿಂಗ್ ಮಾಡೋದು ಹಾಗೂ ಅಲ್ಲಿನ ವಾಚ್ಮ್ಯಾನ್ ಕೂಡ ಆಗಿದ್ದ. ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆದ ರಿಯಾಜ್ ನ ಪರಿಚಯ ಅಲ್ಲಿನ ಇನ್ನೊಬ್ಬ ವಾಚ್ಮ್ಯಾನ್ ವಜೀರನ ಜೊತೆ ಆಗುತ್ತೆ. ಇವರಿಬ್ರೆ ಇಷ್ಟು ದೊಡ್ಡ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಈ ವಜೀರ ಏನಿದ್ದ, ಇವನು ಡ್ರಗ್ ಅಡಿಕ್ಟ್ ಆಗಿದ್ದ. ಇವನ ಜೊತೆ ಹೊಸದಾಗಿ ಕೆಲಸಕ್ಕೆ ಸೇರಿದ ರಿಯಾಜ್ ಕೂಡ ಅವನ ಜೊತೆ ಇದ್ದು ಅವನಿಗೂ ಡ್ರಗ್ ನ ಚಟ ಸ್ಟಾರ್ಟ್ ಆಗ್ಬಿಡ್ತು. ಯಾವಾಗ್ಲೂ ಸಂಜೆ ನಂತರ ನಶೆಯಲ್ಲಿ ಇರ್ತಿದ್ದ ರಿಯಾಜ್ ಒಂದು ವಿಷಯ ನೋಟಿಸ್ ಮಾಡಿದ್ದ. ಅದೇನಂದ್ರೆ ಕತ್ತಲಾಗ್ತಾ ಇದ್ದಾಗೆ ವಜೀರ ಟಾರ್ಚ್ ತಗೊಂಡು ಸ್ಮಶಾನದ ಒಳಗೋಗಿ ಸಮಾಧಿಯನ್ನು ಅಗಿತಾ ಇದ್ದ. ಈ ಅಗ್ದ ಸಮಾಧಿ ಒಳಗೆ ಕೆಲವು ಹೊತ್ತು ಸ್ಪೆಂಡ್ ಮಾಡಿ ನಂತರ ಮಣ್ಣು ಮುಚ್ಚಿ ವಾಪಸ್ ಹೊರಗೆ ಬರ್ತಾ ಇದ್ದ. ಇದನ್ನು ನೋಡಿದ ರಿಯಾಜ್ ನ ತಲೆಯಲ್ಲಿ ಏನಂದ್ರೆ ಸಮಾಧಿಯಿಂದ ಏನಾದ್ರೂ ಕದೀತಾ ಇದ್ದಾನ, ಬೆಳೆ ಬಾಳುವ ವಸ್ತು ಏನಾದ್ರು. ಒಂದೆರಡು ಬಾರಿ ನೋಡಿದವನು ಇಗ್ನೋರ್ ಮಾಡ್ತಾನೆ. ಆದ್ರೆ ಈ ತರ ರೆಗ್ಯುಲರ್ಲಿ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಒಂದಿನ ಕೇಳೇ ಬಿಡ್ತಾನೆ, ವಜೀರ ಬಾಯ್, ನೀವು ಒಬ್ರೆ ಈ ತರ ಸಮಾಧಿಯನ್ನು ಅಗ್ದು ಅದ್ರ ಒಳಗೆ ಹೋಗ್ತಾ ಇರ್ತೀರಲ್ವಾ, ಏನೋ ಸೀಕ್ರೆಟ್ ಆಗಿ ಏನೋ ಮಾಡಿದಾಗಿದ್ದೆ, ನಮಗೂ ಹೇಳಿ ಸ್ವಲ್ಪ ಶೇರ್ ಮಾಡಿ ಈ ತರ ಕೇಳ್ತಾನೆ. ನೋಡಿ, ರಿಯಾಜ್ ಆ ಸ್ಮಶಾನದಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿ ಆಲ್ರೆಡಿ ತುಂಬಾ ಸಮಯ ಆಗಿತ್ತು ಬೈ ನಾವ್. ವಜೀರ ಹಾಗೂ ರಿಯಾಜ್ ನ ನಡುವೆ ಒಳ್ಳೆ ಬಾಂಡಿಂಗ್ ಕೂಡ ಆಗಿತ್ತು. ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಇವರು. ವಜೀರ ರಿಯಾಜ್ ನನ್ನು ಹತ್ರ ಕರೆದು ಗುಟ್ಟಾಗಿ ಹೇಳ್ತಾನೆ, ನೋಡು, ಈ ಸೀಕ್ರೆಟ್ ನನ್ನ ಹಾಗೂ ನಿನ್ನ ನಡುವೆನೇ ಇರ್ಬೇಕು. ರಿಯಾಜ್ ಅವನ ಮಾತಿಗೆ ಒಪ್ಕೋತಾನೆ. ಈಗ ವಜೀರ 1 by 1 ಅವನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಸಮಾಧಿ ಒಳಗೆ ಏನೆಲ್ಲ ಮಾಡ್ತಾ ಇದ್ದ ಅಂತ. ವಜೀರ ಹೇಳ್ತಾನೆ, ಈ ಸ್ಮಶಾನದಲ್ಲಿ ಹುಡುಗಿಯರ ಶವ ಬಂದಾಗ ರಾತ್ರಿ ಯಾರು ಇಲ್ಲದ ಸಮಯದಲ್ಲಿ ನಾನು ಸ್ಮಶಾನದ ಒಳಗೋಗಿ ಸಮಾಧಿಯನ್ನು ಅಗ್ದು ಅದರ ಜೊತೆ ಈ ತರ ಮಾಡ್ತೀನಿ. ಅದು ಏನಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಸ್ಮಶಾನದಲ್ಲಿ ಅವಾಗವಾಗ ಹುಡುಗಿಯರ ಮಹಿಳೆಯರ ಶವ ಬರ್ತಾ ಇರುತ್ತೆ. ಈ ಶವಗಳು ಡಿಕಂಪೋಸಿಂಗ್ ಆಗೋ ಮೊದಲು ಆ ಸಮಾಧಿಯನ್ನು ಅಗ್ದು ನಾನು ಅದರ ಜೊತೆ 1-2 ಸತಿ ಮಲಗಿ ನಂತರ ಮಣ್ಣು ಮುಚ್ಚಿ ಬಿಡ್ತೀನಿ. ಈ ತರದ ಕನ್ವರ್ಸೇಷನ್ ನಡೀತಾ ಇರುವಾಗ ರಿಯಾಜ್ ನ ಜಾಗದಲ್ಲಿ ಬೇರೆ ಯಾರು ಇರ್ತಾ ಇದ್ರು ಅವರು ಈದರ್ ವಜೀರನಿಗೆ ಸಾಯೋವರೆಗೆ ಹೊಡಿತಾ ಇದ್ರು ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತಿದ್ರು. ಆದ್ರೆ ನಶೆಯಲ್ಲಿ ಇರ್ತಾ ಇದ್ದ ರಿಯಾಜ್ ಕ್ಯೂರಿಯಸ್ ಆಗ್ಬಿಡ್ತಾನೆ. ಇನ್ಫ್ಯಾಕ್ಟ್ ಅವನ ಜೊತೆ ಜಾಯಿನ್ ಆಗ್ಬಿಡ್ತಾನೆ. ಇವರಿಬ್ಬರ ನಡುವೆ ಈ ಕನ್ವರ್ಸೇಷನ್ ನಡೆದು ಹೆಚ್ಚೇನು ದಿನ ಕಳೆದಿರೋದಿಲ್ಲ. ಅದೇ ಸ್ಮಶಾನಕ್ಕೆ ಒಂದು ಹೊಸ ಹುಡುಗಿಯ ಶವ ಬಂದಿರುತ್ತೆ. ಅಂತ್ಯ ಸಂಸ್ಕಾರ ಎಲ್ಲ ನಡೆದು ಈ ಹುಡುಗಿಯ ಸಂಬಂಧಿಕರು ಸ್ಮಶಾನದಿಂದ ಹೋದ ನಂತರ ವಜೀರ ರಿಯಾಜ್ ನನ್ನು ಕರ್ಕೊಂಡು ಸ್ಮಶಾನದ ಒಳಗೆ ಹೋಗ್ತಾನೆ. ಫ್ರೆಶ್ ಆಗಿ ಮಣ್ಣು ಮಾಡಿ ಹೋಗಿದ್ದ ಸಮಾಧಿಯನ್ನು ಅಗ್ದು ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡಿ ಆ ಸಮಾಧಿ ಒಳಗೆ ಹೋಗ್ತಾನೆ. ಅಲ್ಲಿ ಅವನು ಕೆಲವು ಸಮಯ ಸ್ಪೆಂಡ್ ಮಾಡಿ ನಂತರ ಅವನ್ ಹೊರಗೆ ಬಂದು ರಿಯಾಜ್ ನನ್ನ ಒಳಗೆ ಕಳಿಸ್ತಾನೆ. ಈ ತರ ಅವರಿಬ್ರು 1 by 1 ಮಾಡಿ ನಂತರ ಮಣ್ಣು ಮಾಡಿ ವಾಪಸ್ ಬರ್ತಾರೆ. ಇದ್ರಲ್ಲಿ ನಿಮ್ಗೆ 2 ಡೌಟ್ ಇರ್ಬೋದು.
ಅವರಿಗೆ ಆ ಸಮಾಧಿ ಹುಡುಗನದ್ದ ಹುಡುಗಿದ್ದಂತ ಹೇಗೆ ಗೊತ್ತಾಗ್ತಾ ಇತ್ತು? ಯೂಶುವಲಿ ಪಾಕಿಸ್ತಾನದಲ್ಲಿ ಹುಡುಗಿಯರ ಶವಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆ ತುಂಡು ಅಂದ್ರೆ ಕಫನ್ ಅನ್ನು ಹಾಕಿ ಕವರ್ ಮಾಡಿರ್ತಾರೆ. ಯಾಕಂದ್ರೆ ಹುಳುವಾಗನು ಅವರ ಬಾಡಿ ಕಾಣಬಾರ್ದು ಅಂತ ಯಾರಿಗೂ. ಅಂಡ್ ದಾಟ್ ಇಸ್ ಹೌ ಅವರಿಗೆ ಇದು ಹುಡುಗನದ್ದ ಹುಡುಗಿದಂತ ಗೊತ್ತಾಗ್ತಾ ಇದ್ದಿದ್ದು. ಎರಡನೇದೇನಂದ್ರೆ ಸಮಾಧಿಯ ಒಳಗೋಗೋದಕ್ಕೆ ಸಾಧ್ಯ ಇದೆ ಅಂತ. ಅದು ಹೇಗಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಸಮಾಧಿಯನ್ನು ಅಗ್ದು ಡೈರೆಕ್ಟ್ ಅದರಲ್ಲಿ ಶವ ಹಾಕಿ ಮಣ್ಣು ಮಾಡುವುದಲ್ಲ, ಒಂದು ಕಲ್ಲು ಕಟ್ಟಿ ಅದರಲ್ಲೊಂದು ಚೇಂಬರ್ ತರ ಮಾಡ್ತಾರೆ. ಆ ಚೇಂಬರ್ನ ಒಳಗೆ ಶವ ಇಟ್ಟು ನಂತರ ಚಪ್ಪಡಿ ಕಲ್ಲಿನಿಂದ ಅದನ್ನು ಮುಚ್ಚಿ ಆಮೇಲೆ ಮಣ್ಣು ಹಾಕೋದು. ಅಂದ್ರೆ ಟೆಕ್ನಿಕಲಿ ನೆಲದ ಒಳಗೆ ಒಂದು ಬಾಕ್ಸ್ ತರ ಅಂದ್ರೆ ಚೇಂಬರ್ ತರ ಕ್ರಿಯೇಟ್ ಆಗಿರುತ್ತೆ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ಹೇಗೆ ಅವರು ಅದರ ಒಳಗೆ ಹೋಗ್ತಾ ಇದ್ರು ಅಂತ. ಈಗ ಬ್ಯಾಕ್ ಟು ಸ್ಟೋರಿ ಬರೋಣ. ಈ ವಿಶಾಲವಾದ ಸ್ಮಶಾನದಲ್ಲಿ ಕತ್ತಲೆ ಆಗ್ತಾ ಇದ್ದ ಹಾಗೆ ಈ ಮಾಮೂಲಿ ಜನರ ತರ ಕಾಣುವ ಈ ಇಬ್ರು ಪಾಪಿಗಳು ಈ ತರ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಇಮ್ಯಾಜಿನ್ ಮಾಡಿ, ಈ ಸ್ಮಶಾನ ಅಂದ್ರೆ ಒಂದು ಮನುಷ್ಯನ ಕೊನೆಯ ರೆಸ್ಟಿಂಗ್ ಪ್ಲೇಸ್ ಇದು. ಇದೊಂದು ಪೀಸ್ಫುಲ್, ಒಂದು ಪವರ್ಫುಲ್ ಪ್ಲೇಸ್ ಇದು. ನಮ್ಮನ್ನು ಬಿಟ್ಟು ಹೋದ ನಮ್ಮ ಪ್ರೀತಿ ಪಾತ್ರರು ಅವರ ಮುಂದಿನ ದಿನಗಳನ್ನು ಕಳೆಯುವಂತಹ ಒಂದು ಪವಿತ್ರವಾದ ಜಾಗ ಇದು. ಇಂತಹ ಜಾಗದಲ್ಲಿ ಇವರಿಬ್ರು ಈ ತರದ ಕೆಲಸ ಮಾಡ್ತಾ ಇದ್ರು. ಲಿಟ್ರಲಿ ಹೇಳುವುದಾದ್ರೆ ಸತ್ತಿರುವ ಹುಡುಗಿಯರ ಶವವನ್ನು ಇದ್ರು. ಇದು ಒಂದೆರಡು ಬಾರಿ ಅಲ್ಲ, ವರ್ಷಗಳು ಕಳೆದವು. ಇವರಿಬ್ಬರದ್ದು ಇದೇ ಕೆಲಸ ಆಗಿತ್ತು. ಯಾವುದೇ ಹುಡುಗಿಯ, ಮಹಿಳೆಯ ಅಥವಾ ಯಾವ್ದಾದ್ರು ಫೀಮೇಲ್ ನ ಬಾಡಿಯಲ್ಲಿ ಬಂದ್ರೆ ಸಮಾಧಿ ಅಗಿಯೋದು, ನಂತರ ಮಣ್ಣು ಮುಚ್ಚಿ ಬಿಡೋದು. ಈ ತರ ಮಾಡ್ತಾ ಮಾಡ್ತಾ ದಿನ ಕಳೀತು, ವರ್ಷ ಕಳೀತು. ಈ ವಜೀರ್ ಏನದ ಇವನ್ ಡ್ರಗ್ ಅಡಿಕ್ಟ್ ಆಗಿದ್ದ ಅಂತ ಮೊದಲೇ ಹೇಳಿದ್ದೆ. ದಿನ ಕಳೀತಾ ಇದ್ದಾಗೆ ಇವನ ಈ ಡ್ರಗ್ ನ ಚಟ ಇನ್ನೂ ಹೆಚ್ಚು ಔಟ್ ಆಫ್ ಕಂಟ್ರೋಲ್ ಹೋಗೋದಕ್ಕೆ ಶುರು ಆಯ್ತು. ಒಂದಿನ ಇದೇ ಡ್ರಗ್ಗಿನ ಓವರ್ ಡೋಸ್ ಇಂದ ಅವನು ಸತ್ತೋಗ್ತಾನೆ. ಈಗ ಆ ಸ್ಮಶಾನದಲ್ಲಿ ಉಳಿದಿದ್ದು ಬರೀ ರಿಯಾಜ್ ಒಬ್ನೇ. ವಜೀರ ಹೋದ ನಂತರ ಅಕಸ್ಮಾತ್ ನಿಮ್ಗೆ ಅನಿಸ್ತಾ ಇದ್ರೆ ಇವನ್ ಇಂತಹ ಕೆಲಸ ಮಾಡೋದನ್ನು ಬಿಟ್ಟಿದ್ದ ಅಂತ, ಯು ಆರ್ ಕಂಪ್ಲೀಟ್ಲಿ ರಾಂಗ್. ಈಗ ಏನಾಗಿದೆ ಅಂದ್ರೆ ಇಷ್ಟು ದೊಡ್ಡ ಈ ವಿಶಾಲವಾದ ಸ್ಮಶಾನದಲ್ಲಿ ಬರೀ ಒಬ್ನದ್ದೇ, ರಿಯಾಜ್ನದ್ದೇ ಆಡಳಿತ. ಯಾವಾಗ ಯಾವ ಸಮಾಧಿ ಬೇಕು ಅದನ್ನು ಅಗಿತಾ ಇದ್ದ, ಅದರಲ್ಲಿದ್ದ ಶವದ ಜೊತೆ ಮಲಗ್ತಾ ಇದ್ದ, ನಂತರ ಮಣ್ಣು ಮಾಡ್ತಾ ಇದ್ದ. ಕಂಪ್ಲೀಟ್ ಫ್ರೀಡಮ್ ಸಿಕ್ಕಾಗೆ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಎಷ್ಟು ಸಿಂಪಲ್ ಆಗಿ ಹೇಳೋದಕ್ಕಾಗ್ತಾ ಇದೆ ಅಷ್ಟು ಸಿಂಪಲ್ ಆಗಿ ಹೇಳಿದ್ದೀನಿ. ಆದ್ರೂ ನಂಗೆ ಒಂಥರ ಫೀಲ್ ಆಗ್ತಾ ಇದೆ. ನಿಮ್ಗಷ್ಟು ಗೊತ್ತಾಗ್ತಾ ಇಲ್ಲ. ಟ್ರಸ್ಟ್ ಮೀ, ವೆನ್ ಐ ಸೆಡ್ ಐ ಕೆಪ್ಟ್ ಇಟ್ ಸಿಂಪಲ್, ಐ ರಿಯಲಿ ಡಿಡ್. ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ಹಾಗಿಲ್ಲ, ಹಾಗೂ ನಾನು ಮಾಡೋದು ಇಲ್ಲ. ನಿಮ್ಗೆ ದೇವರು ತಲೆ ಕೊಟ್ಟಿದ್ದಾರೆ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅಥವಾ ನೀವೇ ಸರ್ಚ್ ಮಾಡಿ ನೋಡಿ. ನಾ ಈ ಸ್ಟೋರಿಯನ್ನು ಇಲ್ಲೇ ಸ್ಕಿಪ್ ಮಾಡ್ತಾ ಇದ್ದೀನಿ. ಇನ್ನು ಡೈರೆಕ್ಟ್ ಆಗಿ ರಿಯಾಜ್ ಸ್ಮಶಾನದಿಂದ ಓಡಿ ಬಂದಿದ್ದ ಅಂತ ನಾನು ಸ್ಟೋರಿಯ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಲ್ವಾ, ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈಗ ಡೈರೆಕ್ಟ್ ಸ್ಟೋರಿ ವಿಡಿಯೋನ ಸ್ಟಾರ್ಟಿಂಗಿಗೆ ಬರ್ತಾ ಇದೆ. ಅವತ್ತು ಏನಾಗಿರುತ್ತೆ ಅಂದ್ರೆ, ಒಂದು ಸ್ಮಶಾನಕ್ಕೆ ಒಂದು ಯಂಗ್ ಹುಡುಗಿಯ ಶವ ಬಂದಿರುತ್ತೆ. ಏನೋ ಒಂದು ಅನ್ಯಾಚುರಲ್ ಡೆತ್ ಆಗಿತ್ತು ಆ ಹುಡುಗಿದ್ದು. ಪಾಪ ಅವಳ ಮನೆಯವರು ಮಣ್ಣು ಮಾಡಿ ಸಂಜೆ ಆಗುವಾಗ ಎಲ್ಲರೂ ವಾಪಸ್ ಹೋಗಿರ್ತಾರೆ. ಈ ಕಡೆ ರಿಯಾಜ್ ಕತ್ತಲೆ ಆಗೋವರೆಗೆ ವೇಟ್ ಮಾಡ್ತಾ ಇರ್ತಾನೆ. ಏನೋ ಒಂದು ಫುಲ್ ಆಫ್ ಎಕ್ಸೈಟ್ಮೆಂಟ್ ಇದ್ದ ಹಾಗೆ. ಕತ್ತಲೆ ಆಗ್ತಾ ಇದ್ದಾಗೆ ಹಾರೆ ತಕೊಂಡು ಆ ಸಮಾಧಿಗೆ ಹೋಗಿ ಸಮಾಧಿಯನ್ನು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಾಧಿಯ ಮಣ್ಣನ್ನೆಲ್ಲ ಸೈಡ್ ಮಾಡಿ ಆ ಚಪ್ಪಡಿಯನ್ನು ತೆಗೆದು ಸೈಡಿಗೆ ಇಟ್ಟು ಆ ಸಮಾಧಿಯೊಳಗೆ ಎಂಟರ್ ಆಗಿ ಅವನ ಆಸ್ ಯೂಶುವಲ್ ಕೆಲಸವನ್ನು ಶುರು ಮಾಡ್ತಾನೆ. ಆದ್ರೆ ಅವತ್ತು ಅದೇನಾಯ್ತು ಅಂತ ಗೊತ್ತಿಲ್ಲ. ರಿಯಾಜ್ ಆ ಸಮಾಧಿ ಒಳಗಿರುವಾಗ ಆ ಹುಡುಗಿಯ ಶವದ ಮುಖದ ಮೇಲೆ ಹಾಕಿದ್ದ ಬಟ್ಟೆ ಸೈಡ್ ಆಗ್ಬಿಡುತ್ತೆ. ಈ ಗಡಿಬಿಡಿಯಲ್ಲಿದ್ದ ರಿಯಾಜ್ನ ಕಣ್ಣು ಆ ಹುಡುಗಿಯ ಮುಖದ ಕಡೆ ಹೋಗುತ್ತೆ. ಆ ಮುಖವನ್ನು ನೋಡಿ ರಿಯಾಜ್ ಅಲ್ಲೇ ಪ್ಯಾನಿಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಅವನು ಏನ್ ನೋಡಿದ ಅದು ಅನ್ಬಿಲೀವೇಬಲ್ ಆಗಿತ್ತು. ಆ ಹುಡುಗಿಯ ಕಣ್ಣೇನಿದೆ ಅದು ಓಪನ್ ಆಗಿತ್ತು. ಅವಳಲ್ಲೇನೋ ಜೀವ ಇದ್ದ ಹಾಗೆ, ಅವಳು ಇವನನ್ನು ನೋಡಿದ ಹಾಗೆ. ಅಷ್ಟೇ ಅಲ್ಲ, ಆ ಶವದ ಕಣ್ಣು ಮಿಂಚೋದಕ್ಕೆ ಸ್ಟಾರ್ಟ್ ಆಯ್ತು ಲೈಟಿನ ತರ. ಆ ಹುಡುಗಿಯ ಬಾಡಿಯ ಒಳಗೆ ಏನೋ ಒಂದು ಆತ್ಮ ಬಂದ ಹಾಗೆ. ಅವಳು ಹಲ್ಲು ಬಿಟ್ಟು ಇವನನ್ನೇ ನೋಡಿದಾಗೆ. ಇದನ್ನು ನೋಡಿದ ರಿಯಾಜ್ ಎಷ್ಟು ಹೆದರ್ಕೋತಾನೆ ಅಂದ್ರೆ, ಅವನು ಆ ಸಮಾಧಿಯನ್ನು ಹಾಗೆ ಓಪನ್ ಬಿಟ್ಟು ಕಿರುಚಾಡ್ತಾ ಆ ಸ್ಮಶಾನದಿಂದ ಹೊರಗೆ ಓಡಿ ಹೋಗ್ತಾನೆ. ಈಗ ಏನಾಗಿತ್ತು ಅಂದ್ರೆ, ಈ ತರ ಓಡಿದ ರಿಯಾಜ್ ಅಲ್ಲಿದ್ದ ಜನರ ಕೈಗೆ ಸಿಕ್ಕಾಕೊಂಡಿದ್ದ ಆಲ್ರೆಡಿ. ಆದ್ರೆ ಈಗನು ಅಲ್ಲಿ ಸೇರಿದ ಜನರಿಗೆ ಅಲ್ಲಿ ಏನು ನಡೆದಿತ್ತು ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿ ನೆರೆದ ಜನರು ಏನ್ ಮಾಡ್ತಾರೆ, ಅವನು ಯಾವ ಕಡೆಯಿಂದ ಓಡ್ಕೊಂಡು ಬಂದಿದ್ದ ಅದೇ ಕಡೆಗೆ ಹೋಗ್ತಾರೆ ಟಾರ್ಚ್ ಎಲ್ಲ ತಗೊಂಡು. ಅಲ್ಲಿ ಹೋದಾಗ ಅವರಿಗೆ ಈ ಸಮಾಧಿ ಓಪನ್ ಸಿಗುತ್ತೆ. ಆ ಸಮಾಧಿ ಹಾಗೂ ಅಲ್ಲಿದ್ದ ಶವವನ್ನು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಏನ್ ನಡೆದಿತ್ತು, ಅವನಲ್ಲಿ ಏನ್ ಮಾಡ್ತಾ ಇದ್ದ ಅಂತ. ಇದಿಷ್ಟು ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿದ್ದ ಜನರು ಇವನಿಗೆ ಎರ್ರ ಬೆರ್ರ ಹೊಡೆದು ಪೊಲೀಸರ ವಶ ಕೊಟ್ಟು ಬಿಡ್ತಾರೆ. ಆ ಹುಡುಗಿಯ ಬಾಡಿಯಲ್ಲಿ ಏನು ಆತ್ಮ ಬಂದಿತ್ತು, ಅಲ್ಲಿ ಏನ್ ನಡೆದಿತ್ತು ದೇವರಿಗೆ ಗೊತ್ತು. ಆದ್ರೆ ರಿಯಾಜ್ನಂತಹ ಪಾಪಿ ಫೈನಲಿ ಪೊಲೀಸರ ಕೈಗೆ ಸಿಕ್ಕಿಬಿಟ್ಟಿದ್ದ. ಆದ್ರೆ ಈಗನು ಪೊಲೀಸರಿಗಾಗಿರ್ಲಿ ಅಥವಾ ಅಲ್ಲಿ ನೆರೆದ ಜನರಿಗಾಗಿರ್ಲಿ ರಿಯಾಜ್ ಎಷ್ಟು ಶವಗಳ
ಮಾಡಿದಾನೆ ಅಂತ ಏನು ಐಡಿಯಾನೇ ಇರಲಿಲ್ಲ. ಈ ವಿಷಯ ಗೊತ್ತಾಗೋದು ಪೊಲೀಸ್ ಇನ್ವೆಸ್ಟಿಗೇಷನ್ ಆದಾಗ. ಅವನೇನು ಹೇಳಿದ ನೋಡಿ, ಅದು ಇಡೀ ಕರಾಚಿಯನ್ನೇ ಅಲುಗಾಡಿಸಿ ಬಿಡುತ್ತೆ. ಮೇನ್ಲಿ ಆ ಸ್ಮಶಾನದಲ್ಲಿ ಹೂತು ಹಾಕಿದ ಶವಗಳ ಏನು ಮನೆಯವರಿದ್ದಾರೆ, ಸಂಬಂಧಿಕರಿದ್ದಾರೆ, ಅವರಿಗೆ ಅನ್ಇಮ್ಯಾಜಿನೇಬಲ್. ನಮ್ಮ ಪ್ರೀತಿ ಪಾತ್ರರ ಜೊತೆ ಈ ಥರ ಆಗಿದೆ ಅಂತ ಗೊತ್ತಾದರೆ ಯಾವ ಥರ ಫೀಲ್ ಆಗ್ಬೋದು, ಅದು ಅವರ ಸತ್ತ ನಂತರ ಒಂದು ಫೈನಲ್ ರೆಸ್ಟಿಂಗ್ ಪ್ಲೇಸಲ್ಲಿ. ಈ ಇನ್ಸಿಡೆಂಟ್ನ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆದಾಗ ಗೊತ್ತಾಗುತ್ತೆ ಟೋಟಲ್ 48 ಹುಡುಗಿಯರ ಶವ ಜೊತೆ ಈ ಥರ ಮಾಡಿದ್ದಾನೆ ಅಂತ. ಆ 48 ಶವದಲ್ಲಿ ಮುದುಕಿಯರು ಇದ್ರು, ಮಹಿಳೆಯರು ಇದ್ರು, ಸಣ್ಣ ಸಣ್ಣ ಹುಡುಗಿಯರು ಇದ್ರು. ಕ್ಯಾಮರಾದ ಮುಂದೆನೂ ಅವನು ಅಕ್ಸೆಪ್ಟ್ ಮಾಡಿರ್ತಾನೆ. ಅದರ ವಿಡಿಯೋ ಇವತ್ತಿಗೂ ಯೂಟ್ಯೂಬಲ್ಲಿದೆ, ನೀವು ಹೋಗಿ ನೋಡ್ಬೋದು. ಈ ಇನ್ಸಿಡೆಂಟ್ನ ನ್ಯೂಸ್ ಹೊರಗೆ ಬರ್ತಾ ಇದ್ದಾಗೆ ಜನರಲ್ಲಿ ಆಕ್ರೋಶ ತುಂಬಿಕೊಳ್ಳುತ್ತೆ. ಅವರೆಲ್ಲರೂ ಸೇರಿ ಅಥಾರಿಟೀಸ್ ಮೇಲೆ ಫೋರ್ಸ್ ಮಾಡ್ತಾರೆ, ಇವನಿಗೆ ಗಲ್ಲು ಶಿಕ್ಷೆನೇ ಕೊಡಬೇಕು ಅಂತ. ಆದರೆ ಒಂದು ವಿಷಯ ಏನಂದರೆ, ಯಾವುದೇ ಶವದ ಪೋಸ್ಟ್ ಮಾರ್ಟಮ್ ಮತ್ತೊಮ್ಮೆ ಮಾಡೋದಕ್ಕೆ ಯಾವುದೇ ಫ್ಯಾಮಿಲಿ ಒಪ್ಪಿಕೊಳ್ಳೋದಿಲ್ಲ. ಅವರ ಆಗುವ ಶವದ ಮರ್ಯಾದೆಯ ಪ್ರಶ್ನೆ, ಅದಲ್ಲದೆ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ನಿಂದಾಗಿ. ಮತ್ತೊಂದೇನೆಂದರೆ, ಯಾರು FIR ದಾಖಲೆ ಮಾಡಿರೋದಿಲ್ಲ ಇವನ ವಿರುದ್ಧ. ಯಾಕಂದರೆ FIR ದಾಖಲೆ ಮಾಡಿದರೆ ಮತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಆ ಶವವನ್ನು ಮತ್ತೆ ತೆಗಿಬೇಕಾಗುತ್ತೆ, ಫಾರೆನ್ಸಿಕಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ, ಇದೆಲ್ಲ ಮಾಡಬೇಕಾಗುತ್ತೆ. ಸೇಮ್ ಅದೇ ರೀಸನ್, ಮರ್ಯಾದೆ ಪ್ರಶ್ನೆ, ರಿಲಿಜಿಯಸ್ ಸೆಂಟಿಮೆಂಟ್ ಅಂತ. ಅಲ್ಲಿ ಈಗ ಇದ್ದದ್ದು ಪೊಲೀಸರ ಹತ್ರ ಬರೀ ಅವನು ಮಾಡಿದ ಕನ್ಫೆಷನ್. ಅದರ ಮೇಲೆ ಅಲ್ಲಿನ ಪೊಲೀಸರು ಅವನ ವಿರುದ್ಧ ಕೇಸ್ ದಾಖಲೆ ಮಾಡ್ತಾರೆ. ಆದರೆ ನಂತರ ಈ ಕೇಸ್ನ ಫಾಲೋ ಅಪ್ ಅಲ್ಲಿ ಏನು ನಡೀತು ಅಂತ ಯಾವುದೇ ನ್ಯೂಸ್ ಇಲ್ಲ, ಯಾವುದೇ ರಿಪೋರ್ಟ್ಸ್ ಇಲ್ಲ. ನಾನು ಹುಡುಗೋದಕ್ಕೆ ತುಂಬ ಟ್ರೈ ಮಾಡಿದರೆ ಆದರೆ ನೋ ನ್ಯೂಸ್. ಆದರೆ ಒಂದು ವಿಷಯ ಕ್ಲಿಯರ್, ಅದೇನೆಂದರೆ ಇಷ್ಟರವರೆಗೆ ಅವನಿಗೆ ಶಿಕ್ಷೆ ಸಿಕ್ಕಿಲ್ಲ. ಕೋರ್ಟ್ ಟ್ರಯಲ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಎಂಥ ಜನರಿರ್ತಾರೆ ಈ ಭೂಮಿಯಲ್ಲಿ. ಇದು ಬರೀ ಪಾಕಿಸ್ತಾನದಲ್ಲಿ ಅಂತಲ್ಲ, ವರ್ಲ್ಡ್ ವೈಡ್ ಇಂತಹ ಇನ್ಸಿಡೆಂಟ್ ನಡೆದಿದೆ. ನಮ್ಮ ಭಾರತದಲ್ಲೂ ಇಂತಹದ್ದೇ ಒಂದು ಇನ್ಸಿಡೆಂಟ್ ಇದೆ. ನನ್ನ ಹತ್ರ ಸ್ಟೋರಿ ಇದೆ, ಮುಂದೆ ಯಾವಾಗಾದರೂ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ಪಾಕಿಸ್ತಾನದ ಸ್ಟೋರಿಯಲ್ಲಿ ಅವನು ಸತ್ತ ಶವದ ಮೇಲೆ ಮಾಡ್ತಾ ಇದ್ದ ಅಲ್ವಾ, ಇಂಡಿಯಾದಲ್ಲಿ ಕೊಂದು ನಂತರ ಅದರ ಮೇಲೆ ಮಾಡ್ತಾ ಇತ್ತು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಯಾವಾಗಾದರೂ ವಿಡಿಯೋ ಮಾಡಿದರೆ ನೀವು ಅಪ್ಡೇಟೆಡ್ ಆಗಿರ್ತೀರ. ಇವತ್ತಿನ ವಿಡಿಯೋಲಿ ಇಷ್ಟೇ. ಬೈ ದ ವೇ, ನಿಮಗೆ ಇದೇ ಥರ ಕ್ರೈಮ್ ಥ್ರಿಲ್ಲರ್ ವಿಡಿಯೋಸ್ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋ ಇದೆ. ಈ ವಿಡಿಯೋಲಿ ಏನಂದರೆ, ಪೊಲೀಸರು ಫಸ್ಟ್ ಒಂದು ಹುಡುಗನ ಅಣ್ಣನ ಸಾವನ್ನು ರೋಡ್ ಆಕ್ಸಿಡೆಂಟ್ ಅಂತ ಹೇಳಿದ್ರು. ಎಲ್ಲರೂ ಪೊಲೀಸರ ಮಾತನ್ನು ನಂಬುತ್ತಾರೆ. ಆದರೆ ಅವನ ತಮ್ಮನಿಗೆ ಏನೋ ಒಂದು ಡೌಟ್ ಆಗುತ್ತೆ. ನಂತರ ಅದೇ ತಮ್ಮ ನನ್ನ ಅಣ್ಣನ ಸಾವಿನ ಕಾರಣ ಏನಂತ ಹುಡುಕ್ತಾ ಒಂದು ದೊಡ್ಡ ಸೀಕ್ರೆಟನ್ನೇ ರಿವೀಲ್ ಮಾಡಿರ್ತಾನೆ. ಈ ವಿಡಿಯೋನು ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.